ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಲಕ್ಷ್ಮಿ ನಿಂತಿರಬೇಕಾದರೆ ಕಾವೇರಿ ಹೋಗಿ, ನೋಡು ನನ್ನನ್ನು ಕ್ಷಮಿಸ್ಬಿಡು ಕೀರ್ತಿ, ನನ್ನದೇನೇನು ತಪ್ಪಿದೆ ಎಲ್ಲ ಒಪ್ಕೊಳ್ತೀನಿ, ದಯವಿಟ್ಟು ಹೊರಟೋಗ್ಬಿಡು ಅಂತ ಅಂದಿದ್ದಕ್ಕೆ ಲಕ್ಷ್ಮಿ, ಏನತ್ತೆ ಹೇಳ್ತಾ ಇದ್ದೀರಾ ನೀವು, ಏನು ಸತ್ಯ ಹೇಳಿ ಅಂದಾಗ, ಅಯ್ಯೋ ಇಂಥ ಕೆಲಸ ಆಯಿತು, ನಾನು ಕೀರ್ತಿ ಇದ್ದಾಳು ಮೈ ಮೇಲೆ ಅಂದ್ಕೊಂಡು ಈ ರೀತಿ ಹೇಳಿದೆ, ಲಕ್ಷ್ಮಿ ಇರೋದು ಅಂತ ಮನಸ್ಸಲ್ಲೇ ಅಂದ್ಕೊಂಡು, ಏನಿಲ್ಲಮ್ಮ ಅಂತ ಅಂದಿದ್ದಕ್ಕಿಲ್ಲ, ನಿಜ ಹೇಳಿಯತ್ತೆ, ಎಲ್ಲರನ್ನು ಬಿಟ್ಟು ನಿಮಗೆ ಯಾಕೆ ಕೀರ್ತಿ ಆ ರೀತಿ ಕಾಟ ಕೊಡ್ತಾಳೆ, ಏನಾಗಿದೆ ಸತ್ಯವಾಗಲೂ ಒಪ್ಪಿಕೊಳ್ಳಿ ಅಂದಿದ್ದಕ್ಕೆ, ಇಲ್ಲ ಲಕ್ಷ್ಮಿ ಅದು ಏನಾಯಿತು ಅಂದರೆ ನಾನು ಮತ್ತು ಪುಟ್ಟನ ಅವಳನ್ನು ದೂರ ಮಾಡಿದೆ ಅಲ್ವಾ, ಅದಕ್ಕೆ ಅವಳಿಗೆ ಕೋಪ ಅಷ್ಟೇ, ಅದು ಬಿಟ್ಟು ಇನ್ನೇನು ಇಲ್ಲ ಅಂತ ಹೇಳಿ ತಪ್ಪಿಸಿಕೊಳ್ಳುತ್ತಾಳೆ. ಇನ್ನು ಲಕ್ಷ್ಮಿ ಏನಾದರೂ ಕೇಳುತ್ತಾಳೆ ಅಂತ ಹೇಳಿ ವಾಪಸ್ ರೂಮಿನಿಂದ ಹೊರಟು ಹೋಗುತ್ತಾಳೆ. ಈಗ ಇನ್ನೊಂದು ಕಡೆ ಇಲ್ಲ, ಇದು ಏನಾಗಿದೆ, ಸುಪ್ರೀತ ಹೇಳ್ತಾ ಇರ್ತಾಳೆ ಎಲ್ಲರ ಹತ್ರ, ಈ ಅತ್ತಿಗೆಗೆ ಯಾಕೆ ಅವಳು ಕಾಟ ಕೊಡಬೇಕು, ಏನಿದ್ರು ಮರ್ಮ ಕಂಡು ಹಿಡಿಲೇಬೇಕು ಅಂತ ಹೇಳಿದಾಗ, ವೈಷ್ಣವ್ ಏನಿದು ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ, ಏನು ಕಂಡು ಹಿಡಿಲೇಬೇಕು ಅಂತ ಅಂದಿದ್ದಕ್ಕೆ ಬಂದು, ಕಾವೇರಿ ಪುಟ್ಟ ನನ್ನ ಮಾತು ಕೇಳು, ನೀನು ಸುಮ್ಮನಿರಮ್ಮ, ಎಲ್ಲ ಆಗಿದ್ದು ನಿನ್ನಿಂದನೇ ಅಂತ ಹೇಳಿದ್ದಕ್ಕೆ ಕಾವೇರಿ ಕೋಪ ಮಾಡ್ಕೊಂಬೇಡ ಪುಟ್ಟ, ಬೇಕಾ ನೀನು ಕಾಲು ಹಿಡಿದು ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಕಾಲು ಬಗ್ಗುತ್ತಾಳೆ. ಆಗ ಸುಮ್ಮನೆ ಎದ್ದೋಳಮ್ಮ, ನೀನು ಕಾಲಿಗೆಲ್ಲ ನಮಸ್ಕಾರ ಮಾಡಬೇಡ ಅಂತ ಹೇಳಿ ಎಬ್ಬಿಸುತ್ತಾನೆ. ಇದರಿಂದ ಕಾವೇರಿ ಅವನನ್ನು ಕ್ಷಮಿಸುತ್ತಾಳೆ. ಕಾವೇರಿಗೆ ಅವರ ಮಗ ಸಿಗುತ್ತಾನ, ಸತ್ಯ ಕೀರ್ತಿ ಸತ್ಯ ಆಚೆ ಬರುತ್ತಾ, ಲಕ್ಷ್ಮಿ ಎಲ್ಲ ಕಂಡು ಹಿಡಿಯುತ್ತಾಳ ಅಥವಾ ಕೀರ್ತಿ ಬದುಕಿದ್ದಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.